ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮ್ ಗೈಡ್ ಚಾನಲ್. ಮತ್ತೊಮ್ಮೆ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳು ನಮಗೆ ಭಾಳ ಮೆಸೇಜ್ ಹಾಕ್ತಿದ್ರು, ಏನಾಯಿತು ಸರ್ ನೇಮಕಾತಿ, ಏನಾಯಿತು, ಯಾಕೆ ಏನು ಬರ್ವಲ್ದು, ಯಾವ ನೋಟಿಫಿಕೇಷನ್ ಆಗೋಲ್ವು, ಮತ್ತೆ ಯಾಕೆ ಸ್ಲೋ ಆಯಿತು, ರೋಸ್ಟ್ರ್ ರೆಡಿ ಆಯ್ತಲ್ಲ, ಮತ್ತೇನು ಪ್ರಾಬ್ಲಮ್ಮು, ಏನಾಯಿತು ಅಂತ. ಎಲ್ಲದಕ್ಕೂ ಉತ್ತರ ಸಿಂಪಲ್ ಇಲ್ಲ, ಯಾಕಂದರೆ ಗೌರ್ಮೆಂಟ್ ಡಿಸಿಷನ್ಸ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಸೊ ಅದ್ರ ಪ್ರಕಾರ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಸದ್ಯ ಯಾವ ಬೆಳವಣಿಗೆ ಇಲ್ಲ, ಸದ್ಯದಲ್ಲಿ ಯಾವ ಬೆಳವಣಿಗೆನೂ ಕಾಣ್ತಿಲ್ಲ. ಎಲ್ಲ ಆಶ್ವಾಸನೆಯ ಮನೋಭಾವದಲ್ಲೇ ಹೇಳ್ತಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ಆಗುತ್ತೆ ಇನ್ನೊಂದು ವಾರದಲ್ಲಿ, ಇನ್ನೊಂದು 2 ವಾರದಲ್ಲಿ ಆಗ್ಬೋದು, ಈ ಥರ ಎಲ್ಲ ಕಡೆ ಕೇಳಿಬರ್ತಿದೆ. ಸೊ ನಮಗೆ ಅನ್ನಿಸ್ತಿರೋದೇನೆಂದರೆ ಮತ್ತೆ ಡಿಲೇ ಹೋಗ್ತಾ ಇದೆ ನೇಮಕಾತಿ ಅಂತ ಅನ್ನಿಸ್ತಾ ಇದೆ. ಇದು ಡಿಲೇ ಆಗಬಾರ್ದಂದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಡಿಪಾರ್ಟ್ಮೆಂಟ್ಸಿಗೆ ಹೋಗಿ ಪ್ರೆಷರ್ ಹಾಕಿ ನೇಮಕಾತಿಯನ್ನು ಸ್ಪೀಡಪ್ ಮಾಡಬೇಕಷ್ಟೆ. ಇದು ಒಂದೇ ಆಪ್ಷನ್ ಇರೋದು. ರಾಜ್ಯದ ವಿದ್ಯಾರ್ಥಿಗಳ ಪರಿಸ್ಥಿತಿ ನೋಡ್ರಿ, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಈಗ ರಾಜ್ಯದಲ್ಲಿ ನಿಯರ್ಲಿ 1.5 ಇಯರ್ಸ್ ಆಯಿತು, ಯಾವುದೇ ಹೊಸ ನೇಮಕಾತಿ ಇಲ್ಲ ಅಥವಾ ಹೊಸ ಪರೀಕ್ಷೆಗಳಿಲ್ಲ, ಏನೂ ಇಲ್ಲ. 1.5 ಇಯರ್ಸಿಂದ ಎಲ್ಲ ನೇಮಕಾತಿಗಳು ಸ್ಟಾಪ್ ಆಗಿದೆ, ಏನೂ ಇಲ್ಲ. ಆದರೆ ಪರಿಸ್ಥಿತಿ ಮಾತ್ರ, ಓದ್ತಾ ಇರುವ ವಿದ್ಯಾರ್ಥಿಯ ಪರಿಸ್ಥಿತಿ ಅಧೋಗತಿ ಆಗೋಗಿದೆ. ಇಷ್ಟು ದಿವಸ ಆದರೆ ನಮಗೆ ಸಂಘಟನೆಗಳು ಭಾಳ ಹೆಲ್ಪ್ಫುಲ್ ಇದ್ವು. ಬಟ್ ಈಗ ನೋಡ್ರಿ ಏನಾಗ್ಬಿಟ್ಟಿದೆ ಅಂದರೆ, ಗೌರ್ಮೆಂಟು ಡಿಲೇ ಮಾಡ್ತಿದೆ ಒಂದು ಸೈಡ್. ಇದು ಒಂದು ರೀಸನ್, ಗೌರ್ಮೆಂಟ್ ಬೇಕಂತ ಡಿಲೇ ಮಾಡ್ತಿದೆ, ಯಾಕಂದರೆ ಅವ್ರ ಕಡೆ ಅಮೌಂಟ್ ಇಲ್ಲ. ಸೊ ಅದನ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ, ಗ್ಯಾರಂಟಿಗಳ ಕೊಟ್ಟು ಅವ್ರಿಗೆ ಅಮೌಂಟ್ ಶಾರ್ಟೇಜ್ ಇದೆ. ಸೊ ಅವ್ರು ಎಷ್ಟು ಆಗುತ್ತೆ ಅಷ್ಟು ಡಿಲೇ ಮಾಡೋಣ ಅನ್ನೋದ್ರಲ್ಲೇ ಇದ್ದಾರೆ. 1 ಪಾಯಿಂಟ್ ಗೌರ್ಮೆಂಟ್ ಡಿಲೇ ಮಾಡ್ತಿದೆ. ಸೊ ಬೇಕಂತ ರೋಸ್ಟ್ರ್ ಡಿಲೇ ಮಾಡ್ತು, ರೋಸ್ಟ್ರ್ ಬಿಟ್ಟರು. ಬಟ್ ಅದು ರೋಸ್ಟ್ರಲ್ಲಿ ಸಮಸ್ಯೆ ಇದೆ ಅಂತ ಈಗ ಅದು ಲೀಗಲ್ ಬ್ಯಾಟಲ್ಸಿಗೆ ಹೋಗೋ ಚಾನ್ಸಸ್ ಇದೆ. ರೋಸ್ಟರ್ ಲೀಗಲ್ ಬ್ಯಾಟಲಿಗೆ ಹೋದರೆ ಮತ್ತೆ ಭಾಳ ಡಿಲೇ ಆಗುತ್ತೆ ಎಕ್ಸಾಮ್ಸ್ ಎಲ್ಲ. ನೋಡಬೇಕು, ಜೂನ್ 1ನೇ ತಾರೀಕು ಕೋರ್ಟು ಓಪನ್ ಆಗುತ್ತೆ. ಈಗ ವೆಕೇಷನ್ ಹಾಲಿಡೇಸ್ ಇಲ್ಲ. ಸೊ ಹೈಕೋರ್ಟಿಗೆ ST ಇದ್ದವರು ಈಗ ಅವ್ರದ್ದು 7%ನ 3% ಮಾಡಿರೋ ಕಾರಣ ಅವರು ಹೋಗೋ ಚಾನ್ಸಸ್ ಇದೆ ಕೋರ್ಟಿಗೆ. ಈವನ್ ಈ ರಿಸರ್ವೇಷನ್ನಿಂದ ಪ್ರಾಬ್ಲಮ್ ಆಗ್ತಿದೆ 3B ಕ್ಯಾಂಡಿಡೇಟ್ಸ್ GM ಕ್ಯಾಂಡಿಡೇಟ್ಸಿಗೆ ಅಂತಾರೆ. ಸೊ ಇವರು ಹೋಗೋ ಚಾನ್ಸ್ ಇದೆ. ಒಟ್ಟಿನಲ್ಲಿ ಯಾರೋ ಒಬ್ಬರು ಹೋಗಿ ಈ ರೋಸ್ಟರ್ ಮಾತ್ರ ಲೀಗಲ್ ಬ್ಯಾಟಲಿಗೆ ಹೋಗೋದು 100% ಖಚಿತ. ಸೊ ಈ ಥರ ಮಾಡ್ತಿದ್ದಾರೆ ಗೌರ್ಮೆಂಟ್, ಬೇಕಂತಲೇ ಈ ಥರ ಲೂಪ್ ಹೋಲ್ಸ್ನ ಬಿಟ್ಟು ಬೇಕಂತಲೇ ಡಿಲೇ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಇನ್ನೊಂದು ಸೈಡ್ ನೋಡಿಬಿಟ್ರೆ ಸ್ಟೂಡೆಂಟ್ ಯೂನಿಯನ್ಸ್ ಅಥವಾ ವಿದ್ಯಾರ್ಥಿ ಸಂಘಟನೆಗಳು, ಇದು ಹೆಂಗಾಗಿದೆ ಅಂದರೆ ಪರಿಸ್ಥಿತಿ, ಅವರವರೇ ಹೊಡೆದಾಡ್ತಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡ್ತಿಲ್ಲ, ಯಾವ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗ್ತಿಲ್ಲ, ಯಾವ ವಿದ್ಯಾರ್ಥಿಗಳ ಪರ ನಿಲ್ತಿಲ್ಲ, ಅವರವರೇ ಹೊಡೆದಾಡ್ತಿದ್ದಾರೆ. ನೋಡಿ ಸಾಕಾಗಿದೆ. ಒಂದು ಸರಿ ಅವರೇ ಹೇಳ್ತಾರೆ PDO ನೇಮಕಾತಿ ತನಿಖೆ ಆಗ್ಬೇಕು ಅಂತಾರೆ, ನೆಕ್ಸ್ಟ್ ಡೇ ಅವರೇ ಬಂದು ಅಂತಿಮ ಪಟ್ಟಿ ಬಿಡು ಅಂತಾರೆ, ಒಬ್ಬರು 1 ತಿಂಗಳ ತನಕ ಆಗಲ್ಲ ಅಂತಾರೆ, ಮತ್ತು ಆಗುತ್ತೆ ಅಂತಾರೆ, ಅವರವರೇ ಹೊಡೆದಾಡ್ತಿದ್ದಾರೆ. ಸೊ ಸ್ಟೂಡೆಂಟ್ ಯೂನಿಯನ್ಸ್ ಕೂಡ ಈಗ ಗೌರ್ಮೆಂಟ್ ಘಟನೆ ಮಾಡ್ತಾ ಇದೆ ಎಲ್ಲ, ಅವರವರೇ ಹೊಡೆದಾಡ್ತಿದ್ದಾರೆ. ಸ್ಟೂಡೆಂಟ್ ಯೂನಿಯನ್ ಪ್ರಾಬ್ಲಮ್ ಇದಾಗಿದೆ, ಗೌರ್ಮೆಂಟ್ ಈ ಥರ. ಸೊ ಇದು 2ನೇ ರೀಸನ್ನು. ಇನ್ನು 3ನೇ ರೀಸನ್, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತೂ ನಿಮಗೆ ಗೊತ್ತಿದೆ. ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಿನ ಪ್ರಾಬ್ಲಮ್ಸ್ ಏನಂದರೆ, ಅವ್ರು ಎಷ್ಟು ಡಿಲೇ ಆಗುತ್ತೆ ಆಗಲಿ, ನಮಗೇನು ಸಂಬಂಧ ಇಲ್ಲ, ನಾವು ನಮ್ಮ ಕೋರ್ಸ್ನ ಸೇಲ್ ಮಾಡ್ತೀವಿ, ನಾವು ಬಿಸ್ನೆಸ್ ಮಾಡ್ತೀವಿ ಅಂತ. ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಈಗ ಬಿಸ್ನೆಸ್ ಮಾಡೆಲ್ಸ್ ಆಗಿಬಿಟ್ಟಿದೆ. ಫೈನಲಿ ಇವು ಎಲ್ಲ 3 ರೀಸನ್ಸಿಂದ ನೀವು ನೋಡಿದ್ರೆ ಅಂದರೆ ಫೈನಲ್ ಆಗಿ ಇಂಪ್ಯಾಕ್ಟ್ ಬೀಳ್ತಿರೋದು ಸ್ಟೂಡೆಂಟಿಗೆ ಎಷ್ಟು ವರ್ಷ ಅಂತ ಓದ್ತಾರೆ ಹೇಳ್ರಿ. 1.5 ಇಯರ್ಸ್ ಫ್ರೆಷರ್ ಇದ್ದು 1.5 ಇಯರ್ಸ್, ಬಟ್ 3 to 4 ಇಯರ್ಸ್ದಿಂದ ಎಷ್ಟೋ ಹುಡುಗರು ಓದ್ತಿದ್ದಾರೆ, ಅದು ಓನ್ಲಿ ಫಾರ್ ದ ಸ್ಟೇಟ್ ಗೌರ್ನಮೆಂಟ್. ಏನಾಗ್ಬೋದು ಅಂತ ನಾವು ಹೇಳಿದ್ವಿ ನಿಮಗೆ ಒಂದು 5 days ಬಿಫೋರ್ ವಿಡಿಯೋ ನೋಡ್ರಿ ಬೇಕಾದ್ರೆ, ಅದರಲ್ಲಿ ಹೇಳಿದ್ವಿ ರೋಸ್ಟರ್ ಅಂತೂ ಫೈನಲೈಸ್ ಆಯಿತು, 4 to 5 ಡೇಸಲ್ಲಿ ನಿಮಗೆ ಕಾಣುತ್ತೆ ಅಂತ. ಅದ್ರ ಪ್ರಕಾರ ನಾವು ನಿಮಗೆ ಹೇಳಿದ್ವಿ ನೆಕ್ಸ್ಟ್ ವೀಕ್ ಮಂಡೇ ಅಂತ ಅಂದಿದ್ವಿ. ಬಟ್ ಮಂಡೇ ಆಯಿತು, ಇವತ್ತು ಟ್ಯೂಸ್ಡೇ, ಇವತ್ತು ಇಲ್ಲ. ನೋಡೋಣ, ಈ ಫ್ರೈಡೇ ತನಕ ನೋಡೋಣ AO ನೋಟಿಫಿಕೇಷನ್ ಆಗುತ್ತೋ ಇಲ್ಲೋ ಅಂತ. ಇನ್ ಕೇಸ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ.
ನೆಕ್ಸ್ಟ್ ಈಗ ಜೂನ್ 1ಕ್ಕೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಅಂತೂ ಪಕ್ಕ ಲೀಗಲ್ ಬ್ಯಾಟಲ್ಸು. ನೋಡ್ರಿ, ನಾ ಹೇಳಿದೆಲ್ಲ ಸ್ಟೂಡೆಂಟ್ ಯೂನಿಯನ್ಸ್ ಒಂದು ಸೈಡ್ ಆದರೆ ಅವರಂತರೂ ಅವರವರೇ ಫೈಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಅವರವರೇ ಫೈಟಿಂಗ್ ಮಾಡ್ತಿದ್ದಾರೆ. ಇನ್ನು ಕೋಚಿಂಗ್ ಇನ್ಸ್ಟಿಟ್ಯೂಟನ್ಸು ಯಾರು ಪ್ರೆಷರ್ ಹಾಕಲ್ಲ, ಅವರಂತರೂ ಬಿಸ್ನೆಸ್ ಮೋಡ್ ಒಳಗಿದ್ದಾರೆ. ಇನ್ನು ಬಂದುಬಿಟ್ರೆ ಗೌರ್ನಮೆಂಟ್ ಅಂತರೂ 1.5 to 2 years ಆದರೂ ತಲೆ ಕೆಡ್ಸ್ಕೊಂತಿಲ್ಲ. ಈಗಂತರೂ ಅವ್ರ ತಲೆನೇ ಕೆಡ್ಸ್ಕೊಳವಲ್ರು. ಸೊ ಈಗ ಇವು ಎಲ್ಲ ಬಿಟ್ಟು ಈಗ ಇವು ಎರಡೂ ನಂಬೇಡ್ರಿ. ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಂಬಕ್ಕೆ ಹೋಗ್ಬೇಡ್ರಿ, ಸ್ಟೂಡೆಂಟ್ ಯೂನಿಯನ್ಸ್ನು ನಂಬ್ಕೊ ಹೋಗ್ಬೇಡ್ರಿ. ಈಗ ಇಂಡಿವಿಜುವಲ್ ಆಗಿ ಹೆಂಗ್ಲೂ ರೋಸ್ಟ್ ರೆಡಿಯಾಗಿದೆ. ವಿದ್ಯಾರ್ಥಿಗಳು ಯಾರು ಓದ್ತಾ ಇದ್ದಾರೆ ಅವರೇ ಲೀಡ್ ತಗೊಂಡು ಅವ್ರವ್ರ ಡಿಪಾರ್ಟ್ಮೆಂಟಿಗೆ, ಎಕ್ಸಾಂಪಲ್ ಅಗ್ರಿಕಲ್ಚರ್ KSDA ಹೋಗ್ರಿ, ಹೋಗಿ ವಿಚಾರ ಮಾಡಿರಿ. ಒಂದು ಸ್ವಲ್ಪ ಪ್ರೆಷರ್ ಬೀಳ್ಬೇಕು ಅವ್ರ ಮೇಲೆ. ಓಕೆ, ಸ್ಟೂಡೆಂಟ್ಸ್ ಬಂದು ಕೇಳಕತ್ತಾರ, ನಾವು ಮಾಡಬೇಕು ನೋಟಿಫಿಕೇಷನ್ ಅನ್ನೋ ಪ್ರೆಷರ್ ಬೀಳ್ಬೇಕು. ಆ ಪ್ರೆಷರ್ ಬಿತ್ತಂದ್ರೆ ಈಗ ರೋಸ್ಟ್ ರೆಡಿ ಇರೋ ಕಾರಣ ಅವ್ರು ನೋಟಿಫಿಕೇಷನ್ ಮಾಡ್ತಾರೆ. ಅದು ನೆಕ್ಸ್ಟ್ ಏನಾಗುತ್ತೆ, ಲೀಗಲ್ ಬ್ಯಾಟಲ್ ಏನದು ನೋಡೋಣ ಅಂತ ಮುಂದೆ. ಫಸ್ಟ್ ನೋಟಿಫಿಕೇಷನ್ ಆಗಲಿ, ನಾವು ಎಕ್ಸಾಮ್ ಬರೆಯೋಣ. ಆಲ್ರೆಡಿ 1 year 7 months 7 to 8 months ಆಗಿದೆ. ಅಗ್ರಿ ಸ್ಟೂಡೆಂಟ್ಸ್ ಓದ್ತಾ 1 ವರ್ಷ ಕಳೆದಿದೆ. ಎಷ್ಟೋ ಹುಡುಗರು UPSC ಪ್ರಿಲಿಮ್ಸ್ ಸ್ಕಿಪ್ ಮಾಡ್ತಿದ್ದಾರೆ. ಎಷ್ಟೋ ಹುಡುಗರು ಬ್ಯಾಂಕಿಂಗ್ ಬರೆಯೋರು ಬ್ಯಾಂಕಿಂಗಿಂದ ಶಿಫ್ಟ್ ಆಗಿ ಓದ್ತಿದ್ದಾರೆ. ಎಷ್ಟೋ ಜನ ಪ್ರೈವೇಟ್ ಜಾಬ್ ಬಿಟ್ಟಿದ್ದಾರೆ. ಎಷ್ಟೋ ಜನ ವರ್ಕ್ ಇದ್ದದ್ದು ಲೀವ್ ತಗೊಂಡು ಓದಕ್ಕಿತ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಈ ಥರ ಇದ್ದಾರೆ. ಇಷ್ಟಕ್ಕೊಂದು ಅನ್ಸರ್ಟನಿಟಿ ಇದ್ದಾಗ ಏನು ಅಂತ, ಈಗ ಅಟ್ಲೀಸ್ಟ್ ಈಗಾದರೂ ಈಗ ರೋಸ್ಟರ್ ಆಗಿದೆ, ಎಲ್ಲ ಒಳ ಮೀಸಲಾತಿ ಆಗಿದೆ. ಈಗ ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡ್ಕೊಂಡು KSDAಗೆ ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿ ಯಾವಾಗ ಆಗುತ್ತೆ ಏನು ಅನ್ನೋದು ಕೇಳ್ರಿ. ಕೇಳಿದಾಗ ಮಾತ್ರ ನಿಮ್ಮ ನೋಟಿಫಿಕೇಷನ್ ಜಲ್ದಿ ಆಗುತ್ತೆ. ಈ ವೀಕಲ್ಲಿ ಆಗಿದ್ರೆ ಚಲೋ, ಆಗಲಿಲ್ಲ ಅಂದರೆ ಮತ್ತೆ ಕಷ್ಟ. ಅದು ಸುಮ್ಮನೆ ಹೇಳ್ಕೊಂತ ಹೋಗ್ತಾರೆ. PCದು ಅವಾಗೆ ಮೇ 3ನೇ ತಾರೀಕೆ ಹೇಳಿದರು PCಗೆ 1 ವಾರದಲ್ಲಿ ನೇಮಕಾತಿ ಅಂತ. ಬಟ್ ಈಗ ಆಲ್ರೆಡಿ 2 weeks ಮುಗಿದೋಗಿದೆ. 2 weeks ಮುಗಿದೋದ್ರೂ ಯಾವ ನೇಮಕಾತಿ ಇಲ್ಲ. ಇದು ಸ್ಟೇಟ್ ಗೌರ್ಮೆಂಟ್ ರಿಯಾಲಿಟಿ ಇದು. ಓಕೆ, ಇನ್ನು ಫ್ರೆಷರ್ಸ್ ಮೀನ್ಸ್ ಈಗ ಸದ್ಯ ಔಟ್ಪುಟ್ ಆಗಿ ಭಾಳ ಅಂದರೆ ಒಂದು 6 months ಸ್ಟಾರ್ಟ್ ಮಾಡಿರ್ತಾರೆ ಪ್ರಿಪ್ರೇಷನ್. ಅವರಿಗೆ ನಮ್ಮ ಸಜೆಷನ್ ಏನಂದರೆ, ನೀವು ಸೆಂಟ್ರಲ್ ಪ್ಲಸ್ ಸ್ಟೇಟಿಗೆ ಓದ್ರಿ. ಬರೀ ಸ್ಟೇಟಿಗೆ ಡಿಪೆಂಡ್ ಆಗಿ ಕುಂತ್ಬಿಡ್ರಿ. ಸೆಂಟ್ರಲ್ ಪ್ಲಸ್ ಸ್ಟೇಟ್. ಸೆಂಟ್ರಲಿಂದ ಈಗ ಜೂನ್ ಸ್ಟಾರ್ಟ್ ಅಲ್ಲ, SSC, ರೈಲ್ವೇಸ್ ಹಾಗೂ ಮತ್ತು ಬ್ಯಾಂಕಿಂಗಿಂದ ಭಾಳಷ್ಟು ವೇಕೆನ್ಸಿ ಬರುತ್ತೆ. ಅಟ್ಲೀಸ್ಟ್ ಅಟೆಂಡ್ ಮಾಡಿರಿ. ಕನ್ನಡದಲ್ಲಿ ಬರಿಬೋದು ನೀವು ಎಕ್ಸಾಮ್, ಕನ್ನಡದಲ್ಲಿ ಬರಿಬೋದು. SSCನ, ರೈಲ್ವೇನ, ಬ್ಯಾಂಕಿಂಗ್ RRB PO ಕ್ಲರ್ಕ್ನ ಕನ್ನಡದಲ್ಲೇ ಬರಿಬೋದು. ಇಷ್ಟು ದಿವಸ ಲ್ಯಾಂಗ್ವೇಜ್ ಬ್ಯಾರಿಯರ್ ಐತೆ, ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ತೆಗೆದು ಹಾಕಿದ್ದಾರೆ. ಈಗ ಅಷ್ಟರಲ್ಲೇ ಬರಿಬೋದು. ಸೊ ಸೆಂಟ್ರಲ್ ಪ್ಲಸ್ ಸ್ಟೇಟ್ ಮಾಡಿರಿ. UPSC ಅಟೆಂಪ್ಟ್ ಮಾಡಿರಿ. ಒಂದು ಸರಿ ಅಟೆಂಪ್ಟ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಏನಂತ. ಇವ್ರ ಥರ ಅಂತರೂ ಇಲ್ಲ. ಸ್ಟೇಟಿಂದು ಆಲ್ರೆಡಿ 4 to 5 years ಆದರೂ ಒಂದೇ KS ಆಗಿರೋದು, ಅದು ಕಂಪ್ಲೀಟ್ ಆಗೋಲ್ದು. ಸೊ ಇದೇ ಟೈಮಲ್ಲಿ ನೀವು ಕರೆಕ್ಟಾಗಿ ಓದಿದರೆ 5 ಸಾತಿ UPSC ಎಕ್ಸಾಮ್ಸ್ ಬರಿಬೋದು. ನೀವೇ ಅಂಡರ್ಎಸ್ಟಿಮೇಟ್ ಮಾಡ್ಕೊಬೇಡ್ರಿ. ಹೋಗ್ರಿ, ಒಂದು ಸ್ವಲ್ಪ ದೊಡ್ಡ ಎಕ್ಸಾಮ್ಸ್ ಬರೀರಿ, ನೋಡಿರಿ ಯಾವ ಥರ ಇದೆ, ನಿಮಗೆ ಗೊತ್ತಾಗುತ್ತೆ ಕಾಂಪಿಟೇಷನ್ ಏನೈತಿ ಏನಂತ. ಬರೀ ಸ್ಟೇಟ್ ಅನ್ಕಂತ ಕುಂತ್ರೆ ಭಾಳ ಕಷ್ಟ ಐತಿ ಜೀವನ. ಈಗಿರೋ ಪರಿಸ್ಥಿತಿ ನಿಮಗೆ ಹೇಳಿದ್ವಲ್ಲ, ಸಿಂಪಲ್ ನೋಡಿರಿ. ಇವ್ರು ಹೊಡೆದಾಡ್ತಾರೆ, ಇವ್ರು ಕೋಚಿಂಗ್ ಮಾಡ್ತಾರೆ, ಒಟ್ಟು ನಿಮಗೆ ಎಕ್ಸಾಮ್ ಬರೆಯೋಕೆ ಪ್ಲಾಟ್ಫಾರ್ಮ್ ಇಲ್ಲ. ದೇರ್ ಈಸ್ ನಥಿಂಗ್. ಅ ಪ್ಲಾಟ್ಫಾರ್ಮರ ಬೇಕಲ್ಲ, ಎಕ್ಸಾಮರ ಬರೀಬೇಕಲ್ಲ. ನೀವು ಏನು ಪ್ರಿಪೇರ್ ಆಗಿರಿ ಅನ್ನೋದ್ರ ಗೊತ್ತಾಗಬೇಕಾ. ಪ್ರಿಪ್ರೇಷನ್ಗೆ ಎಕ್ಸಾಮ್ ಬೇಕು ವಾಟ್ ಅಂತ, ಅದೇ ಇಲ್ಲ ಇಲ್ಲಿ ಲ್ಯಾಕಿಂಗ್. ಸ್ಟೇಟ್ ಒಳಗೆ ಅದೇ ಲ್ಯಾಕಿಂಗ್. ನೀವು ಎಕ್ಸಾಮ್ ಬರೆಯೋಕೆ ಅವಕಾಶ ಇಲ್ಲ. ಅದೇ ರೀತಿ ಆಗ್ತಿದೆ. ಇನ್ ಕೇಸ್ ಬರೆದ್ರಿ ಅಂದರೆ ಲೀಕ್, ಇಲ್ಲ ಸ್ಕ್ಯಾಮ್, ಇಲ್ಲ ಕರಪ್ಷನ್. ಸೊ ಒಂದು ಸ್ವಲ್ಪ ಸೆಂಟ್ರಲ್ ಕಡೆನೂ ಹೋಗಿ ನೋಡಿ ಅನ್ನೋದು ನಮ್ಮ ಅನಿಸಿಕೆ ಹಾಗೂ ನಮ್ಮ ಸಜೆಷನ್ ಫ್ರೆಷರ್ಸಿಗೆ. ಇನ್ನು ಆಲ್ರೆಡಿ 3-4 ವರ್ಷದಿಂದ ಓದಿರೋರು, ಆಲ್ರೆಡಿ ಸ್ಟೇಟಿಂದ ಸೆಂಟ್ರಲ್ಗೆ ಶಿಫ್ಟ್ ಆಗಿರೋ ಅನ್ಕೋತೀನಿ, ಅವರು ನೋಡಿರಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಓದಿ. ಇನ್ನು ಅಗ್ರಿ ಸ್ಟೂಡೆಂಟ್ಸ್ KSDAಗೆ ಹೋಗಿ ಒಂದು ಮಾತು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಕೇಳಿ ಪ್ರೆಷರ್ ಹಾಕೋದ್ರಿಂದ ನಿಮ್ಮ ನೋಟಿಫಿಕೇಷನ್ ಜಲ್ದಿ ಆಗ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಹೋಗಿ ಕೇಳಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಫ್ರೆಷರ್ಸಿಗೆ SSC, ಬ್ಯಾಂಕಿಂಗ್, ರೈಲ್ವೇಸ್ ಯಾವ್ಯಾವ ಎಕ್ಸಾಮ್ ಇರುತ್ತೆ, ಪ್ಯಾಟ್ರನ್ ಏನು,
ಏನಿರುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ, ಅದರ ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ, ಅದನ್ನು ಕಂಪ್ಲೀಟಾಗಿ ನೋಡಿರಿ. ನೆಕ್ಸ್ಟ್ ಅಪ್ಕಮಿಂಗ್ ನಿಮಗೆ ಅದನ್ನು ಯಾವ ಥರ ಓದಬೇಕು ಅನ್ನೋದು ವಿಡಿಯೋ ಮಾಡ್ತೀವಿ. ಇನ್ನು ಇಷ್ಟೇ ಹೇಳಬೇಕಾಗಿದ್ದು, ನಾವು ನೇಮಕಾತಿಯಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ. ರೋಸ್ಟ್ರ್ ಸಮಸ್ಯೆ ಇದೆ, ಇನ್ನೂ ರೋಸ್ಟ್ರ್ ಸಮಸ್ಯೆ ಫೈನಲೈಸ್ ಆಗಿದೆ, ಬಟ್ ಒಳಗೆ ಭಾಳ ಸಮಸ್ಯೆ ಇದೆ, ಅದು ಲೀಗಲ್ ಬ್ಯಾಟಲ್ಸಿಗೆ ಹೋಗೋ ಚಾನ್ಸಸ್ಸು ಇದೆ. ಸೊ ಆದಷ್ಟು ಬೇಗ ನೇಮಕಾತಿ ಆದರೆ ಚಲೋ. ಇನ್ನು ಇವೆಲ್ಲ ನಮ್ಮ ಚಾನಲ್ಸು PYQ ಎಕ್ಸಾಮ್ ಗೈಡ್. ಇಲ್ಲಿ ನಿಮಗೆ PYQ ಸಿಗುತ್ತೆ, ಎಲ್ಲ ರೀತಿ PYQs. ಇದರಲ್ಲಿ GK ಸಿಗುತ್ತೆ, GK ಫ್ಯಾಕ್ಟ್ಸ್ ಎಲ್ಲ, ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ಏನಿದ್ರು ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇದು ಕರೆಂಟ್ ಅಫೇರ್ಸ್ ಚಾನಲ್, ಕರೆಂಟ್ ಅಫೇರ್ಸ್ ಸಿಗುತ್ತೆ. ಇದು ಅಗ್ರಿ ಚಾನಲ್, ಅಗ್ರಿ ಹುಡುಗರಿಗೆ. ಇದು ಮ್ಯಾಥ್ಸ್ ಚಾನಲ್, ಇದರಲ್ಲಿ SSC ಮತ್ತು ಮೆಂಟಲ್ ಎಬಿಲಿಟಿ ಇವು ಸಿಗುತ್ತೆ. ವಿಡಿಯೋಸ್ ಆಗಲಿ ನಿಮಗೆ ಅದ್ರ ರಿಲೇಟೆಡ್ ಕಂಟೆಂಟ್ ಇರುತ್ತೆ. ಇವು ನೋಡಿರಿ, ರೀಸೆಂಟಾಗಿ ಆಗಿರೋ KEA 3 ಪೇಪರಿಂದು ಮೆಂಟಲ್ ಎಬಿಲಿಟಿ ನಾವು ಸಾಲ್ವ್ ಮಾಡಿದ್ದೀವಿ. ಆಲ್ರೆಡಿ 1K+ ವ್ಯೂಸ್ ಆಗಿದೆ ಎಷ್ಟೊಂದು ವಿಡಿಯೋಸ್. ನೀವು ನೋಡಿ, ಇದು ಆದ ಕೂಡಲೇ ನೆಕ್ಸ್ಟ್ ಈ 1K ರೀಚ್ ಆದ ಕೂಡಲೇ ನೆಕ್ಸ್ಟ್ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ ವಿಡಿಯೋಸ್ ಮಾಡಿಕೊಡ್ತೀವಿ, ಇದೇ ಥರ PYQ ಅನಾಲಿಸಿಸ್ ಫ್ರೀ ಆಫ್ ಕಾಸ್ಟ್. ಇಷ್ಟು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ದ ಲಿಂಕ್ಸ್ ಎಲ್ಲ ಇದ್ರದ್ದು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.